ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಂದಿನಂತೆ ನಿಮ್ಮ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಪ್ರತಿದಿನ ವಿಡಿಯೋ ಮುಖಾಂತರ ಮಾಡುತ್ತೇನೆ. ಸೊ ಈ ವಿಡಿಯೋದಲ್ಲಿ ನೀವು ಕೇಳಿರುವಂಥ ಒಂದು ಪ್ರಶ್ನೆಗಳು ಏನಂತಂದರೆ, ವಾಟ್ ಈಸ್ ದ ಕ್ವಾಲಿಫಿಕೇಷನ್ ಫಾರ್ ದಿ GNM ನರ್ಸಿಂಗ್ ಇನ್ ಕರ್ನಾಟಕ. ಆಮೇಲೆ ಈಸ್ ಇಟ್ ರಿಕ್ವೈರ್ಡ್ ಫಾರ್ ನೀಟ್ ಎಕ್ಸಾಮ್ ಆರ್ ಅದರ್ ಎಕ್ಸಾಮ್ ಫಾರ್ ದ GNM ನರ್ಸಿಂಗ್ ಇನ್ ಕರ್ನಾಟಕ. ಸೊ GNM ನರ್ಸಿಂಗ್ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಏನು ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಅದಕ್ಕೆ ಯಾವುದಾದ್ರೂ ನೀಟ್ ಅಥವಾ CET ಥರ ಎಕ್ಸಾಮ್ಗಳನ್ನು ಬರೀಬೇಕಾ ಅಂತ ನಿಮ್ಮ ಪ್ರಶ್ನೆಯಾಗಿದೆ. ಸೊ ಈ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ, ಕರ್ನಾಟಕದಲ್ಲಿ ನಿಮ್ಗೆ ಕಾಣಿಸ್ತದೆಯಲ್ಲ, ಇದು ಬೋರ್ಡ್, ಇದು ಕರ್ನಾಟಕ ನರ್ಸಿಂಗ್ ಬೋರ್ಡ್. ಈ ಒಂದು ಬೋರ್ಡಿನ ಮುಖಾಂತರ ನಿಮ್ಮಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಗೋರ್ಮೆಂಟ್ ಸೀಟು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಪಡ್ಕೋಬೇಕು ಅಂತಂದರೆ, ಗೋರ್ಮೆಂಟ್ ಮುಖಾಂತರ ಪಡ್ಕೋಬೇಕಂತಂದರೆ ನಿಮ್ಮಗಳಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮತ್ತು ಒಂದು ಸಬ್ಜೆಕ್ಟ್ ಇಂಗ್ಲೀಷನ್ನು ಓದಿರಬೇಕು. ಜೊತೆಗೆ 40-45% ಒಳಗಡೆ ಪಾಸ್ ಆಗಿರಬೇಕು. ಇದು ಮಿನಿಮಮ್ ಕ್ವಾಲಿಫಿಕೇಷನ್ ಇರುವಂಥದ್ದು. ಜೊತೆಗೆ ಇಲ್ಲಿ ಎಕ್ಸಾಮ್ ಏನಾದರೂ ಇರುತ್ತಾ, ನೀಟು ಅಥವಾ CET ಎಂಟ್ರೆನ್ಸ್ ಎಕ್ಸಾಮ್ ಈ ರೀತಿಯಾದಂಥ ಎಕ್ಸಾಮ್ ಇರುತ್ತಾ ಅಂತ ನಿಮ್ಮ ಪ್ರಶ್ನೆ. ಅದಕ್ಕೆ ಯಾವುದೇ ಥರಂಥ ಎಕ್ಸಾಮ್ ಇರುವುದಿಲ್ಲ. ಕರ್ನಾಟಕದಲ್ಲಿ ಈ ಒಂದು ಬೋರ್ಡ್ ವತಿಯಿಂದ ಯಾವುದೇ ಥರಂಥ ಎಕ್ಸಾಮ್ ಇರುವುದಿಲ್ಲ. ಡೈರೆಕ್ಟ್ ನಿಮ್ಮಗಳಿಗೆ ನಿಮ್ಮ ಒಂದು PUC ಪರ್ಸೆಂಟೇಜ್ಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ ಕರ್ನಾಟಕದಲ್ಲಿ.